2004ರಲ್ಲಿ ಹರ್ಮಿತ್ ಸಿಂಗ್ ಅವರನ್ನು ವರಿಸಿದ್ರು ನಟಿ ಶೆಫಾಲಿ. ಮುಂಬೈನಲ್ಲೇ ಹುಟ್ಟಿ ಬೆಳೆದಿದ್ದರು. 2009ರಲ್ಲಿ ಅವರು ವಿಚ್ಛೇದನವನ್ನು ಪಡ್ಕೋತಾರೆ ಮೊದಲನೇ ಪತಿಯಿಂದ. ಅದಾದ ಬಳಿಕ 2014ರಲ್ಲಿ ಪರಾಗ ತ್ಯಾಗಿ ಅಂತಕ್ಕಂಥವ್ರನ್ನ ಶೆಫಾಲಿ ವಿವಾಹ ಆಗ್ತಾರೆ. ಸದ್ಯಕ್ಕೆ ಅವರು ಎರಡನೇ ಪತಿಯ ಜೊತೆ ಸಂಸಾರವನ್ನು ನಡೆಸ್ತಾ ಇದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಅಂದರೆ ಈಕೆ ಬೇಸಿಕಲಿ ಮುಂಬೈನವರೇನೆ, ಮುಂಬೈನಲ್ಲೇ ಹುಟ್ಟಿ ಬೆಳೆದವರು. 2 ಮದುವೆಗಳಾಗಿತ್ತು. ಇರ್ಬೋದು, ಅವರ ಕುಟುಂಬಸ್ಥರೇ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಯಾವ ರೀತಿ ಅನಾರೋಗ್ಯ ಈಕೆಯನ್ನು ಕಾಡ್ತಾ ಇತ್ತು. ಒಂದು ವೇಳೆ ಹೃದಯಾಘಾತದಿಂದನೇ ಮೃತಪಟ್ಟಿದ್ದಾರೆ ಅನ್ನೋದೇ ಆದರೂ ಹೃದಯಾಘಾತಕ್ಕೊಂದು ಕಾರಣ ಇರಬೇಕಲ್ಲ. ಅವರಿಗೆ 15ನೇ ವಯಸ್ಸಿನಿಂದನೇ ಫಿಟ್ಸ್ ಬರ್ತಾ ಇತ್ತು, ಅಥವಾ ಈ ಬ್ಯೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ತಗೋತಾ ಇದ್ದರು, ವಯಸ್ಸಾಗದ ರೀತಿಯಲ್ಲಿ ಏನೋ ಟ್ರೀಟ್ಮೆಂಟ್ ತಗೋತಾ ಇದ್ದರು. ಇದರ ಸೈಡ್ ಎಫೆಕ್ಟ್ಸ್ ಕೂಡ ಇರಬಹುದು. ನಾವು ಯಾವತ್ತೂ ಸಾವಾದ ನಂತರ ಇದ್ರ ಬಗ್ಗೆ ಮಾತನಾಡ್ತೀವಿ, ಏನಾಗಿತ್ತು ಏನು ಎತ್ತ ಅಂತ. ಬಟ್ ಅದಕ್ಕೂ ಮುನ್ನ ಅವ್ರಿಗೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕಲ್ಲ. ಬಟ್ ಅದಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ, ಅಥವಾ ಅವರ ಲೈಫ್ ಸ್ಟೈಲೇ ಆಗಿತ್ತು ಅಂತಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವರವರ ಲೈಫ್ ಸ್ಟೈಲನ್ನು ಅವರು ಬದಲಾಯಿಸ್ಕೋಬೇಕಾಗತ್ತೆ. ಜೀವನ ಶೈಲಿಯಲ್ಲಿ ಹೆಚ್ಚೆಚ್ಚು ಎಣ್ಣೆಯ ಪದಾರ್ಥಗಳನ್ನ ತಿನ್ನೋದು, ಸರಿಯಾದಂತಹ ಟ್ರೀಟ್ಮೆಂಟ್ಗಳನ್ನ ತಗೊಳ್ಳದೇ ಇರೋದು, ಮುನ್ನೆಚ್ಚರಿಕಾ ಟೆಸ್ಟ್ಗಳನ್ನು ಮಾಡಿಸದೇ ಇರೋದು, ಹೀಗೆ ಅನೇಕ ಕಾರಣಗಳು ಇರಬಹುದು. ಇಲ್ಲ ಅಂತ ಸಾರಾಸಟ್ಟಾಗಿ ತಳ್ಳು ಹಾಕೋಕ್ಕಾಗದೇ ಇಲ್ಲ. ಬೇಡ, ವಿಪರೀತ ಫಿಟ್ನೆಸ್ ಇದೇ ಮುಳುವಾಗಿರಬಹುದು.